ಏನ್ರಿ ಮೀಡಿಯಾ ಅನ್ನೋರು ಈ ಸ್ಟೋರಿಯನ್ನ ಪೂರ್ತಿಯಾಗಿ ನೋಡಲೇಬೇಕು. ನಿಮಗೆ ಶನಿವಾರ ಭಾನುವಾರ ರಜೆ ಇರುತ್ತೆ, ಆದರೆ ಒಬ್ಬ ಪತ್ರಕರ್ತನಿಗೆ ರಜೆ ಸಿಗೋದು ಮರೀಚಿಕೆ. ಹಗಲು ರಾತ್ರಿ ಮಳೆ ಚಳಿ ಬಿಸಿಲು ಅನ್ನೋದೇ ತನ್ನ ಕುಟುಂಬಕ್ಕೂ ಸಮಯ ಕೊಡದೆ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಲೇ ಇರ್ತಾನೆ ಒಬ್ಬ ಪತ್ರಕರ್ತ. ಎಸ್, ಎಲ್ಲ ಕ್ಷೇತ್ರದಲ್ಲಿರುವಂತೆ ಇಲ್ಲೂ ಕೂಡ ಕೆಲವು ಲೋಪದೋಷಗಳು ಇದೆ, ಒಪ್ಕೊಳ್ಳೋಣ. ಆದರೆ ಇಡೀ ಪತ್ರಕರ್ತ ಸಮೂಹವೇ ಸರಿ ಇಲ್ಲ ಅನ್ನೋದು ಎಷ್ಟು ಸರಿ? ಹೋಗ್ಲಿ ಬಿಡಿ. ಒಬ್ಬ ಪತ್ರಕರ್ತ ತನ್ನ ಪ್ರಾಣದ ಹಂಗು ತೊರೆದು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಾನೆ. ಸಾರ್ವಜನಿಕರಿಗೆ ಸದಾ ನ್ಯಾಯ ಒದಗಿಸುವಂತೆ ಸದಾ ಮುಂದಿರ್ತಾನೆ. ಆದ್ರೆ ಇಂಥ ನಿರ್ಭೀತ ಪತ್ರಕರ್ತರಿಗೆ ಸಿಗೋ ಬಹುಮಾನವಾದ್ರೂ ಏನ್ ಗೊತ್ತಾ? ಸಾವು ಸಾವು ಸಾವು. ಹೌದು, ಇಲ್ಲಿ ಸತ್ಯಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಈ ಪ್ರಪಂಚದಲ್ಲಿ ಸತ್ಯ ಕಹಿಯಾಗಿ ಕಾಣುತ್ತೆ, ಸುಳ್ಳು ಅಮೃತವಿದ್ದಂತೆ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಆತನ ಹೆಸರು ಮುಖೇಶ್ ಚಂದ್ರಾಕರ್. ಛತ್ತೀಸ್ಗಢದ ಯುವ ಉತ್ಸಾಹಿ ಪತ್ರಕರ್ತ. ಕೇವಲ 28 ವರ್ಷ ವಯಸ್ಸು ಕಣ್ರಿ. ವ್ಯವಸ್ಥೆಯ ವಿರುದ್ಧ, ಭ್ರಷ್ಟರ ವಿರುದ್ಧ ನಿರ್ಭೀತಿಯಿಂದ ವರದಿ ಮಾಡ್ತಿದ್ದ ಈ ಯುವಕ ಇಂದು ಕೊಲೆಯಾಗಿ ಹೋಗ್ತಾನೆ ಅಂದ್ರೆ ಏನ್ರಿ ಮೀಡಿಯಾ ಅನ್ನೋರಿಗೆ ಇದೇ ಉತ್ತರ. ಅಷ್ಟಕ್ಕೂ ಇಲ್ಲಿ ಮುಖೇಶ್ ಚಂದ್ರಾಕರ್ ಕೊಲೆ ಆಗೋದಕ್ಕೆ ಕಾರಣವಾದ್ರು ಏನು ಅಂತ ನೋಡಿದ್ರೆ ಅಲ್ಲಿ ಕಾಣ ಸಿಗೋದು ಬಡ ಕಾಂಟ್ರಾಕ್ಟರ್ನ ಭ್ರಷ್ಟಾಚಾರವನ್ನ ಬಯಲಿಗೆ ಎಳೆದಿದ್ದಕ್ಕೆ ಈ ಯುವಕನಿಗೆ ಮರಣದ ಘೋರ ಶಿಕ್ಷೆ ಆಗಿದೆ. ಛತ್ತೀಸ್ಗಢದ ಬಿಜಾಪುರದ ಮುಖೇಶ್ ಬಾಲ್ಯದಲ್ಲೇ ತನ್ನ ಹೆತ್ತವರನ್ನ ಕಳೆದುಕೊಂಡ್ಬಿಟ್ಟಿದ್ದ. ಸಹೋದರ ಯುಕೇಶ್ ಚಂದ್ರಾಕರ್ ಜೊತೆಗೆ ಬೆಳೆದು ಪತ್ರಕರ್ತನಾಗಿ ಸಾಕಷ್ಟು ಕನಸುಗಳನ್ನ ಕಂಡಿದ್ದ. 2021ರಲ್ಲಿ ಮಾವೋವಾದಿಗಳು ಅಪಹರಿಸಿದ ಸಿಆರ್ಪಿಎಫ್ ಕಮಾಂಡೋ ರಾಕೇಶ್ವರ್ ಸಿಂಗ್ ಮನ್ನಾಸ್ ಬಿಡುಗಡೆಯಲ್ಲಿ ಕೊಲೆಯಾಗಿ ಹೋಗಿರೋ ಇದೇ ಮುಖೇಶ್ ಚಂದ್ರಾಕರ್ ಪ್ರಮುಖ ಪಾತ್ರ ವಹಿಸಿದ. ಪ್ರಮುಖ ಸುದ್ದಿ ಚಾನೆಲ್ಗೆ ಸುದ್ದಿಗಾರನಾಗಿದ್ದ ಮುಖೇಶ್ ಚಂದ್ರಾಕರ್ ಸ್ಥಳೀಯವಾಗಿ ಬಸ್ತರ್ ಜಂಕ್ಷನ್ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನ ಹೊಂದಿದ್ದ. ಅವನ ಯೂಟ್ಯೂಬ್ ಚಾನೆಲ್ ಬಸ್ತರ್ ಜಂಕ್ಷನ್ ನಲ್ಲಿ 486 ವಿಡಿಯೋಗಳಿದ್ದು 1,61,000ಕ್ಕೂ ಹೆಚ್ಚು ಚಂದಾದಾರರಿದ್ದಾರೆ. ಇದರಲ್ಲಿರುವ ಹೆಚ್ಚಿನ ವಿಡಿಯೋಗಳು ಸರ್ಕಾರ ಮತ್ತು ಮಾವೋವಾದಿ ಸಂಘರ್ಷಕ್ಕೆ ಸಂಬಂಧಿಸಿದೆ. ಕೊಲೆಗೆ ನಿಖರ ಕಾರಣವನ್ನ ಈಗ ಬಿಚ್ಚಿಡ್ತೀನಿ ನೋಡಿ. ಛತ್ತೀಸ್ಗಢದ ಬಿಜಾಪುರದಲ್ಲಿ ರಸ್ತೆ ಕಾಮಗಾರಿಯ ಕುರಿತ ವರದಿ ಮಾಡಿದ್ದ ಕಾರಣಕ್ಕೆ ಇಲ್ಲಿ ಮುಖೇಶ್ ಚಂದ್ರಾಕರ್ ಕೊಲೆಯಾಗಿ ಹೋಗ್ತಾನೆ. ಹೌದು, ಜನವರಿ 1ರಿಂದ ಕಾಣೆಯಾಗಿದ್ದ ಚಂದ್ರಾಕರ್ ಶವ ಜನವರಿ 3ನೇ ತಾರೀಕು ಗುತ್ತಿಗೆದಾರರೊಬ್ಬರ ಸೈಟ್ನಲ್ಲಿದ್ದ ಸೇಫ್ಟಿ ಟ್ಯಾಂಕ್ನಲ್ಲಿ ಪತ್ತೆಯಾಗಿತ್ತು. ಪತ್ರಕರ್ತನ ಮೃತದೇಹದ ಮೇಲೆ ಶಸ್ತ್ರಾಸ್ತ್ರಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಗುರುತುಗಳಿದ್ವು. ಅಷ್ಟಕ್ಕೂ ಪತ್ರಕರ್ತ ಮುಖೇಶ್ನನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾದ್ರೂ ಯಾರು? ಅವನ ಹಿನ್ನೆಲೆ ಎಂಥದ್ದು ಅನ್ನೋದನ್ನ ಕೇಳಿದ್ರೆ ನೀವೇ ಒಂದು ಕ್ಷಣ ಶಾಕ್ ಆಗ್ತೀರಾ. ಹೌದು, ಮುಖೇಶ್ನನ್ನ ಕೊಲೆ ಮಾಡಿದ್ದು ಬಡ ಭ್ರಷ್ಟಾಚಾರಿ ಕಾಂಟ್ರಾಕ್ಟರ್ ಸುರೇಶ್ ಚಂದ್ರಾಕರ್. ಮಾವೋವಾದಿಗಳ ವಿರುದ್ಧ ಛತ್ತೀಸ್ಗಢ ಸರ್ಕಾರ ಪೊಲೀಸರ ರಕ್ಷಣೆಯಲ್ಲಿ ಸಂಘಟಿಸಿದ್ದ ಸಲ್ವಾ ಜುಡೋಮ್ ಎಂಬ ಅರೆಶಸ್ತ್ರ ಪಡೆಯಲ್ಲಿದ್ದ ಕೊಲೆಗಾರ ಸುರೇಶ್ ಚಂದ್ರಾಕರ್ ಹಿನ್ನೆಲೆ ತೀರಾ ಬಡತನದ್ದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಾವೋವಾದಿ ಪ್ರಭಾವದ ಸೀಮೆಯಲ್ಲಿ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆ ಹಿಡಿದು ದೊಡ್ಡ ಗುತ್ತಿಗೆದಾರ ಕುಳ ಎನಿಸ್ಕೊಂಡಿದ್ದ ಇದೇ ಸುರೇಶ. 2021ರಲ್ಲಿ ಈತನ ಮದುವೆ ಭಾರಿ ಅದ್ದೂರಿಯಾಗಿ ಜರುಗಿತ್ತು. ಮಾವನ ಮನೆಗೆ ಹೆಲಿಕಾಪ್ಟರ್ನಲ್ಲಿ ಬಂದಿಳಿದಿದ್ದ ಈ ಆಸಾಮಿ ಮದುವೆಯ ನೃತ್ಯಕ್ಕಾಗಿ ರಷ್ಯಾದಿಂದ ನರ್ತಕಿಯರ ತಂಡವನ್ನ ಕರೆಸ್ತಾನಂತೆ. ಮದುವೆ ಔತಣಕೂಟವನ್ನ ಬಿಜಾಪುರದ ಸ್ಟೇಡಿಯಂನಲ್ಲಿ ಏರ್ಪಡಿಸಿದಂತೆ. ಬಸ್ತರ್ ಹಿಂದೆಂದೂ ಕಂಡು ಕೇಳಿರಿಯದ ಮದುವೆ ಇದಾಗಿತ್ತಂತೆ. ಜಾಗತಿಕವಾಗಿ ಪತ್ರಕರ್ತರ ಹತ್ಯೆ ಪ್ರಮಾಣದಲ್ಲಿ ಇಂದು ಭಾರಿ ಏರಿಕೆಯಾಗಿರುವ ಆತಂಕಕಾರಿ ಅಂಶ ಬೆಳಕಿಗೆ ಬಂದಿದೆ.
ಈ ವರ್ಷ ಒಟ್ಟು 18 ದೇಶದಲ್ಲಿ 44 ಪತ್ರಕರ್ತರು ಹತ್ಯೆಯಾಗಿದ್ದಾರೆ. ಕಳೆದ ವರ್ಷಾವಧಿಗೆ ಹೋಲಿಸಿದ್ರೆ 2018ರ ಮೊದಲ 4 ತಿಂಗಳಲ್ಲಿ 28ರಷ್ಟು ಹೆಚ್ಚು ಪತ್ರಕರ್ತರ ಹತ್ಯೆಯಾಗಿದ್ದಾರೆ. 28ರಷ್ಟು ಹೆಚ್ಚು ಪತ್ರಕರ್ತರು ಹತ್ಯೆಯಾಗಿದ್ದಾರೆ ಎಂದು ಜೆನೀವಾ ಮೂಲದ ಪ್ರೆಸ್ ಎಂಬ್ಲಮ್ ಕ್ಯಾಂಪೇನ್ PEC ವರದಿ ಮಾಡಿದೆ. ಏನ್ರಿ ಮೀಡಿಯಾ ಏನ್ರಿ ನಿಮ್ ಕಷ್ಟ ಅನ್ನೋರಿಗೆ ಇದೊಂದು ಜ್ವಲಂತ ಉದಾಹರಣೆ ಆದ್ರೆ ಸಾಕು. ಅದೇ ನಮ್ಮ ಆಶಯ. ನಮಸ್ಕಾರ.